ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಭಾರತ ಚಂದ್ರನನ್ನು ತಲುಪಿದೆ, ಆದರೆ ನಮ್ಮ ಮಕ್ಕಳು ಇಲ್ಲಿ ಚರಂಡಿಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಮೇ ತಿಂಗಳಿನಲ್ಲಿ ಪಾಕ್ ಸಂಸತ್ ಸದಸ್ಯರೊಬ್ಬರು ಮಾತನಾಡಿದ ಈ ವಿಡಿಯೋ ಬಹಳಷ್ಟು ಸದ್ದು ಮಾಡಿತ್ತು. ಈ ಭಾಷಣ ಭಾರತದಲ್ಲಿ ಸುದ್ದಿಯಾಗಲು ಕಾರಣ ಇದೆ. ಭಾರತಕ್ಕೆ ಉಗ್ರರನ್ನು ಚೂ ಬಿಡ್ತಾ ಇರೋ ಪಾಕ್ ಜೊತೆ ನಮ್ಮ ಸಂಬಂಧ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಹೀಗಿರುವಾಗ ಅಲ್ಲಿನ ಸಂಸತ್ ಸದಸ್ಯರೊಬ್ಬರು ಸಂಸತ್ ಒಳಗಡೆಯೇ ಭಾರತವನ್ನು ಹೊಗಳಿದರೆ ಇದು ಸುದ್ದಿ ಆಗದೆ ಇರುತ್ತಾ? ಸುದ್ದಿ ಆಗಿಯೇ ಆಗುತ್ತೆ. ಹೀಗಾಗಿ ಭಾರತವನ್ನು ಸದಾ ದೇಶಿಸ್ತಾ ಇರುವಂಥ ಪಾಕಿಸ್ತಾನ ಹೊಗಳ್ತಾ ಇರೋದು ಯಾಕೆ? ಅಲ್ಲಿ ನಿಜವಾಗಿ ಏನಾಗ್ತಾ ಇದೆ? ಹೊಗಳುವ ಮೂಲಕ ಯಾರಿಗೆ ಏನು ಸಂದೇಶವನ್ನು ಕಳಿಸಲಾಗ್ತಾ ಇದೆ? ಇತ್ಯಾದಿ ವಿಚಾರಗಳನ್ನು ನಾನು ಇಲ್ಲಿ ವಿವರಿಸ್ತಾ ಇದ್ದೇನೆ. ಸದಾ ಭಾರತದ ವಿರುದ್ಧವೇ ನಿಲುವು ತೋರಿ ಭಾರತದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಂಥ ಪಾಕ್ ನಾಯಕರ ವರ್ತನೆ ಈಗ ಬದಲಾಗಿದ್ದು ಭಾರತವನ್ನು ಹೊಗಳಲು ಆರಂಭಿಸಿದ್ದಾರೆ. ಅದು ಸಂಸತ್ನಲ್ಲಿ ಅನ್ನುವಂಥದ್ದು ಬಹಳ ವಿಶೇಷ. ಭಾರತ ಚಂದ್ರನನ್ನು ತಲುಪಿದೆ ಎಂಬ ಸುದ್ದಿಯನ್ನು ನಾವು ಟಿವಿ ಪರದೆಗಳಲ್ಲಿ ನೋಡಿದ 2 ಸೆಕೆಂಡ್ಗಳ ನಂತರ ಕರಾಚಿಯಲ್ಲಿ ತೆರೆದ ಚರಂಡಿಗೆ ಬಿದ್ದು ಮಗು ಸಾವನ್ನಪ್ಪಿದೆ ಎಂಬ ಸುದ್ದಿ ಬರ್ತಾ ಇದೆ. ಕರಾಚಿಯು ಪಾಕಿಸ್ತಾನದ ಆದಾಯದ ಇಂಜಿನ್ ಆಗಿದೆ. ದೇಶದಲ್ಲಿ 2 ಬಂದರುಗಳಿವೆ, 2 ಕರಾಚಿಯಲ್ಲೇ ಇವೆ. ಒಂದು ರೀತಿಯಲ್ಲಿ ಇದು ದೇಶದ ಹೆಬ್ಬಾಗಿಲು. ಆದರೆ ಕರಾಚಿಗೆ 15 ವರ್ಷಗಳಿಂದ ಶುದ್ಧ ನೀರು ಸಿಕ್ಕಿಲ್ಲ ಅಂತ ನೇರವಾಗಿ ಸಂಸತ್ನಲ್ಲಿ ವಿರೋಧ ಪಕ್ಷದ ಸದಸ್ಯ ಸೈಯದ್ ಮುಸ್ತಫಾ ಕಮಲ್ ಆಕ್ರೋಶ ವ್ಯಕ್ತಪಡಿಸಿದರು. ಇವರು ಒಬ್ಬರೇ ಭಾರತವನ್ನು ಹೊಗಳ್ತಾ ಇಲ್ಲ. ಈ ಹಿಂದೆ ಹಲವು ಮಂದಿ ಭಾರತದ ಅಭಿವೃದ್ಧಿಯನ್ನು ಕೊಂಡಾಡಿದರು. ಮೋದಿ ಅವರ ನೇತೃತ್ವದಲ್ಲಿ ಭಾರತ ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಮೋದಿಯಂಥ ನಾಯಕ ಬೇಕು ಎಂದು ಪಾಕಿಸ್ತಾನಿ ಅಮೆರಿಕದ ಉದ್ಯಮಿ ಸಾಜಿದ್ ತಾರಾ ಈ ಹಿಂದೆ ಹೇಳಿದರು. ಮೊದಲಿನಿಂದಲೂ ಭಾರತದ ವಿರುದ್ಧ ಪಾಕ್ ದ್ವೇಷ ಸಾಧಿಸುತ್ತಾ ಬಂದಿದೆ. ಹೀಗಿರುವಾಗ ಇದ್ದಕ್ಕಿದ್ದಂತೆ ಭಾರತವನ್ನು ಅದು ಪಾಕಿಸ್ತಾನದ ಮಂದಿ ಹೊಗಳ್ತಿರೋದು ಯಾಕೆ ಎನ್ನುವ ಪ್ರಶ್ನೆ ಈಗ ಎಲ್ಲರಿಗೂ ಮೂಡುವುದು ಸಹಜ. ಪಾಕಿಸ್ತಾನ ಈಗ ಭಾರತವನ್ನು ಹೊಗಳಲು ಭಾಳ ಕಾರಣ ಇದೆ. ಪಾಕಿಸ್ತಾನ ಈಗ ದಿವಾಳಿಯಾಗಿದೆ. ವಿದೇಶಗಳು IMF ನೀಡಿದ ಸಾಲದ ಹಣದಿಂದ ದೇಶ ನಡೀತಾ ಇದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಆರ್ಥಿಕತೆ ಚೇತರಿಕೆ ಕಾಣದೇ ಇದ್ದರೆ ಪಾಕಿಸ್ತಾನದ ಸ್ಥಿತಿ ಏನು ಅನ್ನುವ ಆತಂಕ ಈಗ ಅಲ್ಲಿನ ಸಂಸದರನ್ನು ಕಾಡ್ತಾ ಇದೆ. ಪಾಕ್ ಸಂಸದರು ಭಾರತವನ್ನು ಹೊಗಳಿದರೆ ಉದ್ಯಮಿಗಳು ಭಾರತದ ಜೊತೆ ಕೂಡಲೇ ವ್ಯಾಪಾರ ಮಾತುಕತೆ ನಡೆಸಿ ಎಂಬ ಬೇಡಿಕೆಯನ್ನು ಈಗಾಗಲೇ ಪಾಕ್ ಸರ್ಕಾರದ ಮುಂದಿಟ್ಟಿದ್ದಾರೆ. ಆರ್ಥಿಕತೆ ಮೇಲಕ್ಕೆ ಎತ್ತಲು ಸರ್ಕಾರ ನಾನಾ ಪ್ರಯತ್ನ ನಡೆಸ್ತಾ ಇದ್ದರೂ ಪಾಕಿಸ್ತಾನದಲ್ಲಿ ಹಣದುಬ್ಬರ ಏರುತ್ತಲೇ ಇದೆ. ಇದು ಉದ್ಯಮದ ಮೇಲೂ ಭಾರಿ ಹೊಡೆತ ಬಿದ್ದಿದೆ. ಪರಿಣಾಮ ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ. ಪರಿಸ್ಥಿತಿ ಹೀಗಿರುವಾಗ ಕರಾಚಿಯ ಉದ್ಯಮಿಗಳ ನಿಯೋಗವೊಂದು ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಬಳಿ ನಾವು ಭಾರತದ ಜೊತೆ ವ್ಯಾಪಾರವನ್ನು ಆರಂಭಿಸುವುದು ಉತ್ತಮ, ಒಂದು ವೇಳೆ ನಾವು ಆರಂಭಿಸದಿದ್ದರೆ ನಮಗೆ ಬಹಳಷ್ಟು ಕಷ್ಟವಾಗುತ್ತೆ, ನಮ್ಮ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ಎಂದು ಈ ನಿಯೋಗ ಹೇಳಿತ್ತು. ಭಾರತದ ಮುಂಬೈ ಹೇಗೆ ವಾಣಿಜ್ಯ ರಾಜಧಾನಿ ಎಂದು ಕರೆಸಿಕೊಳ್ತದೋ ಅದೇ ರೀತಿಯಾಗಿ ಕರಾಚಿ ಪಾಕಿಸ್ತಾನದ ವಾಣಿಜ್ಯ ರಾಜಧಾನಿಯಾಗಿದೆ. ಪಾಕಿಸ್ತಾನ GDPಯ 20% ಆದಾಯ ಕರಾಚಿಯಿಂದನೇ ಬರುತ್ತೆ. ಅಷ್ಟೇ ಅಲ್ಲದೆ 50% ಸರ್ಕಾರದ ಆದಾಯ ಕರಾಚಿಯಿಂದ ಬರುತ್ತೆ. ಪಾಕಿಸ್ತಾನದ ಸ್ಟಾಕ್ ಎಕ್ಸ್ಚೇಂಜ್ ಕರಾಚಿಯಲ್ಲೇ ಇದೆ. ಈ ಎಲ್ಲ ಕಾರಣದಿಂದಾಗಿ ಕರಾಚಿ ಉದ್ಯಮಿಗಳ ಮಾತಿಗೆ ಪಾಕಿಸ್ತಾನದಲ್ಲಿ ಬಹಳಷ್ಟು ಬೆಲೆ ಇದೆ. ಪಾಕಿಸ್ತಾನ ದಿವಾಳಿಯಾಗಲು ಮೊದಲ ಕಾರಣ ಅಲ್ಲಿನ ವ್ಯವಸ್ಥೆ. ಅಲ್ಲಿ ಇಲ್ಲಿಯವರೆಗೆ ಯಾವೊಬ್ಬ ಪ್ರಧಾನಿಯೂ ಪೂರ್ಣಾವಧಿಯನ್ನು ಪೂರ್ಣಗೊಳಿಸಿಲ್ಲ. ಹೆಸರಿಗೆ ಮಾತ್ರ ಅಲ್ಲಿ ನಾಯಕರ ಆಡಳಿತ ನಡೆಸಿದ್ರು. ಸಂಪೂರ್ಣ ಅಧಿಕಾರ ಸೇನೆಯ ಕೈಯಲ್ಲಿದೆ. ಈ ಕಾರಣಕ್ಕೆ ಸೇನೆ ಯಾರನ್ನು ಬೆಂಬಲಿಸುತ್ತೋ ಆ ವ್ಯಕ್ತಿ ಪ್ರಧಾನಿಯಾಗ್ತಾರೆ. ಪಾಕಿಸ್ತಾನ GDPಯ 20% ಹಣವನ್ನು ಸರ್ಕಾರ ರಕ್ಷಣೆಗೆಂದೇ ಮೀಸಲಿಟ್ಟಿದೆ. ಪಾಕಿಸ್ತಾನದ ಆರ್ಥಿಕತೆ ಮೊದಲೇ ಭಾಳಷ್ಟು ಸಣ್ಣದು. ಅಂಥದ್ರಲ್ಲಿ 20% ಹಣವನ್ನು ರಕ್ಷಣೆಗೆ ಮೀಸಲಿಟ್ಟರೆ ಉಳಿದ ವಿಭಾಗಗಳಿಗೆ ಅನುದಾನ ಬಹಳ ಕಡಿಮೆ ಸಿಗುತ್ತೆ. ಮೂರನೇದಾಗಿ ಪಾಕ್ ಹಿಂದಿನಿಂದಲೂ ಉಗ್ರರನ್ನು ಪೋಷಿಸಿ ಬೆಳೆಸಿದ ಪರಿಣಾಮ
ಈಗ ಅಲ್ಲಲ್ಲೇ ಬಾಂಬ್ ದಾಳಿ ನಡೀತಾ ಇದೆ. ಪರಿಣಾಮ ಅಲ್ಲಿ ಯಾವುದೇ ವಿದೇಶಿ ಹೂಡಿಕೆಗಳು ಬರ್ತಾ ಇಲ್ಲ ಮತ್ತು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ವಿದೇಶದ ಹೂಡಿಕೆ ಇಲ್ಲದ ಕಾರಣ ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ. ಯುವ ಜನರು ಉದ್ಯೋಗಕ್ಕೆ ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮ ಈಗ ಪಾಕ್ ಸಂಕಷ್ಟಕ್ಕೆ ಸಿಲುಕಿದೆ. ನಾನು ಮೊದಲೇ ಹೇಳಿದಂತೆ ಪಾಕಿಸ್ತಾನದಲ್ಲಿ ಸೇನೆ ಬಹಳ ಪವರ್ಫುಲ್. ಸೇನೆ ಯಾರನ್ನು ಬೆಂಬಲಿಸುತ್ತೋ ಆ ವ್ಯಕ್ತಿ ಚುನಾವಣೆಯಲ್ಲೇ ಗೆಲ್ತಾರೆ. ಜಡ್ಜ್ಗಳು ಅಷ್ಟೇ ಸೇನೆಯ ವಿರುದ್ಧ ಯಾವುದೇ ತೀರ್ಪು ನೀಡಲು ಧೈರ್ಯ ಮಾಡಲ್ಲ. ಪಾಕ್ ಸೇನೆ ಎಷ್ಟು ಪವರ್ಫುಲ್ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ನೀಡ್ತೀನಿ. 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೆಯಿತು. ಪಾಕ್ ಅಕ್ರಮವಾಗಿ ಭಾರತದ ಒಳಗಡೆಯನ್ನು ನುಗ್ಗಿತ್ತು. ನಮ್ಮ ದೇಶದ ವೀರ ಯೋಧರು ಮುನ್ನುಗ್ಗಿ ಬೆಟ್ಟವನ್ನು ಏರಿ ಪಾಕ್ ಸೈನಿಕರನ್ನು ಓಡಿಸಿ ಯುದ್ಧವನ್ನು ಗೆದ್ದಿದ್ರು. ಇದೆಲ್ಲ ಇತಿಹಾಸ. ಈ ಯುದ್ಧದ ಶಾಕಿಂಗ್ ವಿಚಾರ ಏನಂದರೆ, ನಮ್ಮ ಸೇನೆ ಭಾರತದ ಭೂಪ್ರದೇಶದ ಒಳಗಡೆ ನುಗ್ಗಿದೆ ಎಂಬ ವಿಚಾರ ಸ್ವತಃ ಪಾಕ್ ಪ್ರಧಾನಿಯಾಗಿದ್ದ ನವಾಜ್ ಶರೀಫ್ ಅವರಿಗೆ ಗೊತ್ತಿರಲಿಲ್ಲ. ಪಾಕ್ ಸೇನೆಯೇ ಭಾರತದ ಒಳಗಡೆ ನುಗ್ಗುವ ನಿರ್ಧಾರವನ್ನು ಕೈಗೊಂಡಿತ್ತು. ಚೀನಾ, ಸೌದಿ ಅರೇಬಿಯಾ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಪಾಕಿಸ್ತಾನ ಈಗ ವಿಪರೀತ ಸಾಲ ಮಾಡಿದೆ. ಚೀನಾ ಪಾಕಿಸ್ತಾನ ಎಕಾನಮಿಕ್ ಕಾರಿಡಾರ್ ಹೆಸರಿನಲ್ಲಿ ಪಾಕ್ ಈಗಾಗಲೇ ಸಾಲ ಪಡೆದುಕೊಂಡಿದ್ದು, ಸದ್ಯ ಅಂದಾಜು $30 ಬಿಲಿಯನ್ ಹಣವನ್ನು ಪಾಕಿಸ್ತಾನ ಚೀನಾಗೆ ಪಾವತಿ ಮಾಡಬೇಕಾಗಿದೆ. ಚೀನಾ ಹಣವನ್ನು ಪಾವತಿ ಮಾಡಲು ಕನಿಷ್ಠ 40 ವರ್ಷ ಬೇಕಾಗಬಹುದು ಎಂಬ ಅಂದಾಜು ಮಾಡಲಾಗಿದೆ. ಅತಿಯಾದ ಧಾರ್ಮಿಕತೆ, ಬಡತನ, ಭ್ರಷ್ಟಾಚಾರದಿಂದ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿದೆ. ಈ ಮಧ್ಯೆ ಆಜಾದ್ ಕಾಶ್ಮೀರ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಜನರ ಪ್ರತಿಭಟನೆ, ಇನ್ನೊಂದು ಕಡೆ ಬಲೂಚಿಸ್ತಾನ ಜನರ ದಂಗೆ, ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಇರಾನ್ ಜೊತೆ ಗಲಾಟೆ. ಈ ಎಲ್ಲ ಕಾರಣದಿಂದ ಪಾಕಿಸ್ತಾನ ಈಗ ತತ್ತರಿಸಿ ಹೋಗಿದೆ. ಸದ್ಯಕ್ಕೆ ಹೀಗೋ ಹೇಗೋ ಪಾಕಿಸ್ತಾನ ಮ್ಯಾನೇಜ್ ಮಾಡ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಹಾಳಾದರೆ ಪಾಕಿಸ್ತಾನದಲ್ಲಿ ಅಲ್ಲಲ್ಲಿ ಆಂತರಿಕ ದಂಗೆ ಏಳೋದ್ರಲ್ಲಿ ಅನುಮಾನವೇ ಇಲ್ಲ. ಪಾಕಿಸ್ತಾನದ ಆರ್ಥಿಕತೆ ಕುಸಿಯಲು ಅಲ್ಲಿನ ಸೇನಾ ವ್ಯವಸ್ಥೆ ಕಾರಣ ಅನ್ನೋದು ಅಲ್ಲಿನ ಜನರಿಗೆ ಈಗ ತಿಳಿತಾ ಇದೆ. ಆದರೆ ಸೇನೆ ವಿರುದ್ಧ ಹೋರಾಡಲು ಅವರಿಗೆ ಯಾರಿಗೂ ಧೈರ್ಯವಿಲ್ಲ. ಹಿಂದೆ ಪ್ರಧಾನಿಯಾಗಿದ್ದ ಇಮ್ರಾನ್ ಖಾನ್ ಅವರು ಚುನಾವಣೆಯ ಸಂದರ್ಭದಲ್ಲಿ ಭಾರತದ ವ್ಯವಸ್ಥೆ ಅಭಿವೃದ್ಧಿಯನ್ನು ಹೊಗಳಿ ಸೇನೆಯ ವಿರುದ್ಧವೇ ಹೇಳಿಕೆಯನ್ನು ನೀಡಿದರು. ಹಿಂದೆ ಭಾರತದ ಮೇಲೆ ವಿಶ್ವ ಒತ್ತಡ ಹಾಕ್ತಾ ಇತ್ತು. ಆದರೆ ಈಗ ಭಾರತ ಬದಲಾಗಿದ್ದು, ಯಾವುದೇ ನಿರ್ಬಂಧಕ್ಕೆ ಭಾರತ ತಲೆಕೆಡಿಸಿಕೊಳ್ಳಲ್ಲ. ವಿಶ್ವದ ಮೇಲೆಯೇ ಒತ್ತಡ ಹಾಕುವ ಮಟ್ಟಕ್ಕೆ ಭಾರತ ಬೆಳೆದಿದೆ ಎಂದು ಕೊಂಡಾಡಿದರು. ಪಾಕ್ ಚುನಾವಣೆಯಲ್ಲಿ ಜನರ ಬೆಂಬಲ ಇಮ್ರಾನ್ ಖಾನ್ಗೆ ಇದ್ದರೂ ಅವರ ಪಕ್ಷ ಸೋತಿದ್ದು ಈಗ ಅವರು ಜೈಲಿನಲ್ಲಿದ್ದಾರೆ. ಈ ಕಾರಣಕ್ಕೆ ಜನರು ಈಗ ಅಲ್ಲಿನ ವ್ಯವಸ್ಥೆಯನ್ನು ದೂಷಿಸಿ ಭಾರತದ ಬೆಳವಣಿಗೆಯನ್ನು ಜನರಿಗೆ ತಲುಪಿಸಲು ಪರೋಕ್ಷವಾಗಿ ಸೇನೆಯ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ಎಂಬ ಅಭಿಪ್ರಾಯ ಈಗ ವ್ಯಕ್ತವಾಗ್ತಾ ಇದೆ. ಧನ್ಯವಾದಗಳು.